will see. अंधे लोग Deaf देखेंगे, will hear. बहरे लोग सुनेंगे, Cripple will walk. अपाहिज लोग चलेंगे, Cancers will go. कैंसर चला जाएगा, Miracles are going to happen. चमत्कारों की बौछार होने Lives वाली, are going to change. लोगों का जीवन बदल जाएगा। You can change. आप बदल सकते हैं, I can change. मैं बदल सकता हूँ, Everyone can change. हर एक जन बदल सकता है। But Jesus Christ the Lord is the same yesterday, today and forever. लेकिन यीशु मसीह जो प्रभु है वो आज कल युगानुयुग एक समान है। ಹಲ್ಲೆಲೂಯಾ. ಕರ್ತನ ನಮಗೂ ಸ್ತೋತ್ರವಾಗಲಿ. ನಾನು ಪಾಸ್ಟರ್ ರಾಂಬಾಬು ಮತ್ತೊಂದು ಸಲ ಈ ರೀತಿಯಾಗಿ ನಿಮ್ಮೊಡನೆ ದೇವರ ರಾಜ್ಯವು ಮತ್ತು ಹೊಸ ಒಡಂಬಡಿಕೆ ಈ ಒಂದು ಶೀರ್ಷಿಕೆ ಬಗ್ಗೆ ಎರಡನೆಯ ಭಾಗವನ್ನು ನಿಮ್ಮೊಡನೆ ಸಾರಲು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಾವು ಮೊದಲನೇ ಭಾಗದಲ್ಲಿ ನೋಡಿದ್ದೀವಿ ಏನಂದರೆ ಯಾವ ರೀತಿಯಾಗಿ ಇಸ್ರಾಯೇಲ್ ರಾಜ್ಯ 400 ವರ್ಷ ದೇವರ ವಾಕ್ಯವನ್ನು ಕೇಳದೆ, ದರ್ಶನಗಳಿಲ್ಲದೆ, ಪ್ರವಾದನೆ ಇಲ್ಲದೆ, ಪರಲೋಕವು ಇಸ್ರಾಯೇಲ್ ಮೇಲೆ ಮುಚ್ಚಲ್ಪಟ್ಟಾಗ ಇಸ್ರಾಯೇಲ್ ಜನ ಯಾವ ರೀತಿಯಾಗಿ ರಾಜಕೀಯವಾಗಿ ಮಾರ್ಪಾಟು ಹೊಂದಿದರು. ಹೆರೋದನನು, ಯಶಾವನ ಮಗನ ಹೆರೋದನು ಇಸ್ರಾಯೇಲ್ ಸಿಂಹಾಸನ ಆಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಪಿಲಾತನಿಂದ ನೇಮಿಸಲ್ಪಟ್ಟವನು ಪ್ರಧಾನ ಯಾಜಕನಾಗಿದ್ದ. ಅಂಥ ಸಮಯದಲ್ಲಿ ಯೋಹಾನನ ಮೂಲಕ ದೇವರು ಮಾತಾಡಿ ಮಾನಸಾಂತರ ಪಡ್ರಿ, ಅಂದರೆ ನೀವು ಯೋಚನೆ ಮಾಡೋ ರೀತಿ ಬದಲಾಯಿಸ್ರಿ, ದೇವರ ರಾಜ್ಯ ಸಮೀಪವಾಗಿದೆ. ಅದೇ ವಾಕ್ಯವನ್ನು ಯೇಸು ಸ್ವಾಮಿ ಕೂಡ ಸಾರಿ ಮಾನಸಾಂತರ ಪಡ್ರಿ, ದೇವರ ರಾಜ್ಯವು ಸಮೀಪಿಸಿದೆ ಅಂತ ಹೇಳಿದ. ಅದ ಕಾರಣ ತುಂಬ ಮುಖ್ಯವಾದ ವಿಷಯ ಅಂದರೆ ನಾವು ಯೋಚನೆ ಮಾಡುವ ವಿಧಾನ ಬದಲಾವಣೆ ಹೊಂದಬೇಕು. ಅಂದರೆ ದೇವರು ಹೇಳ್ತಾ ಇದ್ದ ಇಸ್ರಾಯೇಲ್ಗೆ, ಇಷ್ಟು ವರ್ಷ ನೀವು ಯೋಚನೆ ಮಾಡಿದ್ದೇ ಒಂಥರ, ಈ ರೀತಿ ಈಗಲಿಂದ ಯೋಚನೆ ಮಾಡ್ತೀರಿ, ಬದಲಾವಣೆ ಹೊಂದಬೇಕು. ಇಷ್ಟು ದಿವಸ ನೀವು ನಡೆದಿರೋ ಮಾರ್ಗ ಒಂದು, ಈಗ ನಡೆಯುವ ಮಾರ್ಗ ಇನ್ನೊಂದು. ಹಳೆಯ ಮಾರ್ಗದಲ್ಲಿ ನಡೆದರೆ ಮಾನಸಾಂತರ ಅಲ್ಲ, ಹಳೆಯ ಯೋಚನೆಗಳಲ್ಲಿ ನಿಂತರೆ ಮಾನಸಾಂತರ ಅಲ್ಲ. ಹೊಸ ಮಾರ್ಗ, ಹೊಸ ಯೋಚನೆಗಳು ಯಾವಾಗ ಬರ್ತಾವೋ ಅದನ್ನು ಮಾನಸಾಂತರ ಅಂತ ಕರಿತೀವಿ. ಈ ಒಂದು ಪರಲೋಕ ರಾಜ್ಯವು ಹೊಸ ಒಡಂಬಡಿಕೆ ಶೀರ್ಷಿಕೆ ಎರಡನೇ ಭಾಗವನ್ನು ನೋಡ್ಕೊಳ್ಳೋ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಯೇಸುವೆ, ನಿನ್ನ ಪವಿತ್ರಾದ ಮೂಲಕವಾಗಿ ನಿನ್ನ ವಾಕ್ಯವನ್ನು ಪ್ರಕಟಿಸಿ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದು ಪರಲೋಕ ರಾಜ ಹೊಸ ಒಡಂಬಡಿಕೆ ಅಂದರೆ ಏನು ಅಂಥೇಳಿ ನಮಗೆ ತಿಳಿಸಬೇಕೆಂತೇಳಿ ಯೇಸು ನಾಮದಲ್ಲಿ ಬೇಡುತ್ತೇವೆ ಕರ್ತನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ ತುಂಬ ಪ್ರಾಮುಖ್ಯವಾದದ್ದು ಕೇಳಿರಿ, ತುಂಬ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಈಗ ದೇವರ ರಾಜ್ಯದಲ್ಲಿ ಸಭೆಯಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ಅಂದರೆ, ನಾವು ಪರಲೋಕ ರಾಜ್ಯದಲ್ಲಿ ಇದ್ದರೂ ಇಸ್ರಾಯೇಲ್ ರಾಜ್ಯದವರ ಹಾಗೆ ಜೀವಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಸ್ರಾಯೇಲ್ ರಾಜ್ಯ ನಡೆಸಲ್ಪಟ್ಟಿದ್ದು ಧರ್ಮಶಾಸ್ತ್ರವು ಪ್ರವಾದಿಗಳ ಮೂಲಕವಾಗಿ. ಈಗ ಯೇಸಪ್ಪ ಏನು ಹೇಳ್ತಿದ್ದಾನೆ, ಮಾನಸಾಂತರ ಪಡ್ರಿ, ಪರಲೋಕದ ಸಮೀಪವಾಗಿದೆ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಏನು? ತುಂಬ ಜನ ಒಂದೇ ವ್ಯತ್ಯಾಸ ಗೊತ್ತೇನೆಂದರೆ, ಒಂದು ಖಾಲಿ ಪೇಜ್ ಇರ್ತದೆ ಬೈಬಲಲ್ಲಿ. ಹಳೆ ಒಡಂಬಡಿಕೆ ಆದಮೇಲೆ ಒಂದು ಖಾಲಿ ಪೇಜ್, ಆಮೇಲೆ ಹೊಸ ಒಡಂಬಡಿಕೆ ಶುರು ಆಗುತ್ತೆ. ಖಾಲಿ ಪೇಜ್ ಎಲ್ಲ ವ್ಯತ್ಯಾಸ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವ್ಯತ್ಯಾಸ ತಿಳ್ಕೊಂಡ್ರೆ ನಾವು ಜೀವಿತ ಬದಲಾವಣೆ ಆಗ್ತದೆ ನಮ್ಮದು. ಹಲ್ಲೆಲೂಯಾ. ನಾವು ಯೋಚನೆ ಮಾಡೋ ತೀರಿ ಬದಲಾವಣೆ ಆಗ್ತದೆ, ಜೀವಿಸುವ ಶೈಲಿ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳೋ ಮಾತನ್ನು ಕೇಳಿ. ನ್ಯಾಯ ಪ್ರಮಾಣವು ಪ್ರವಾದನೆಗಳು ಯೋಹಾನನವರೆಗಿದ್ದವು. ದೇವರ ರಾಜ್ಯವು ಅಂದಿನಿಂದ ಸಾರಲ್ಪಡುತ್ತಾ ಇದೆ, ಪ್ರತಿಯೊಬ್ಬನು ಬಲವಂತದಿಂದ ಅದರೊಳಗೆ ನುಗ್ಗುತ್ತಾನೆ. ನಾನು ಹೇಳಿದೆ ನಿಮಗೆ, ಹಳೆ ಒಡಂಬಡಿಕೆಯನ್ನು 2 ಭಾಗವಾಗಿ ವಿಭಜಿಸಬಹುದು, ಧರ್ಮಶಾಸ್ತ್ರ, ಪ್ರವಾದಿಗಳು.
ಮೊದಲ 5 ಪುಸ್ತಕಗಳು ಆದಿಕಾಂಡ, ನಂತರ ರಿಮೈನ್ ಇದು 5 books, ಪೆಂಟಟಾಕ್ಸ್, ದಿಸ್ ಆರ್ ಓಲ್ಡ್ ಟೆಸ್ಟಮೆಂಟ್ ಸ್ಕ್ರಿಪ್ಚರ್. ದಿಸ್ ಇಸ್ ಲಾ, ಮೋಶೆ ಹೇಳೋದು. ಆಮೇಲೆ ಪ್ರವಾದಿಗಳು, ಧರ್ಮಶಾಸ್ತ್ರ, ಪ್ರವಾದಿಗಳು ಒಟ್ಟಾಗಿ ಹಳೆ ಒಡಂಬಡಿಕೆ ಅನಿಸಲ್ಪಡ್ತದೆ. ಈಗ ಯೇಸುಸ್ವಾಮಿ ಏನು ಹೇಳ್ತಿದ್ರು ನೋಡ್ರಿ, ಲೂಕನ್ ಸುವಾರ್ತೆ 16:16 ನ್ಯಾಯ ಪ್ರಮಾಣವು ಪ್ರವಾದನೆಗಳು ಯೋಹಾನನವರೆಗಿದ್ದವು. ಈ ಒಂದು ಪದದಲ್ಲಿ ಇರುವ ಅರ್ಥ ನಾವು ಅರ್ಥ ಮಾಡಿಕೊಂಡ್ರೆ ಜೀವಿತ ಬದಲಾವಣೆ ಹೊಂದಿಬಿಡ್ತದೆ. ಈಗ ನೋಡಿ, 2 ಹಳೆ ಒಡಂಬಡಿಕೆ ಅಂತ ಹೇಳಿದೆ, ನ್ಯಾಯ ಪ್ರಮಾಣ ಮತ್ತು ಪ್ರವಾದಿಗಳು. ಈ 2 ಹಳೆ ಒಡಂಬಡಿಕೆ, ಲಾ ಆ್ಯಂಡ್ ದ ಪ್ರಾಫಿಟ್ಸ್. ಯೇಸುಸ್ವಾಮಿ ಹೇಳಿದ ಲೂಕನ ಬಾರಿಸುವ 16:16 ನ್ಯಾಯ ಪ್ರಮಾಣವು ಪ್ರವಾದಿಗಳು ಯೋಹಾನನ ತನಕ, ಅಂದರೆ ಮೋಶೆಯಿಂದ ಶುರುವಾಗಿದ್ದು ನ್ಯಾಯ ಪ್ರಮಾಣ, ಪ್ರವಾದಿಗಳು ಅವು ಬಂದು 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 ಯೋಹಾನನವರೆಗೆ ಬಂದು. ಯೋಹಾನ್ ತನಕ ಅಂದರೆ ಯೋಹಾನ್ ಆದಮೇಲೆ ಇಲ್ಲ ಅಂತೇಳಿ. ಯೋಹಾನನ ತನಕ ಅಂದರೆ ಆದಮೇಲೆ ಅವು ಸಾರಲ್ಪಟ್ಟಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, law and the prophets are until John. That means after John they stopped. ನೋಡಿ, ಯೋಹಾನ್ ನಂತರ ಏನು? ಯೇಸುಸ್ವಾಮಿ ಮಾತು ಕೇಳ್ರಿ, ನ್ಯಾಯ ಪ್ರಮಾಣವು ಪ್ರವಾದನೆಗಳು ಯೋಹಾನನವರೆಗಿದ್ದವು, ದೇವರ ರಾಜ್ಯವು ಅಂದಿನಿಂದ ಸರಲ್ಪಡುತ್ತಾ ಇದೆ. ಹಾಲೆಲೂಯ. ಅಂದಿನಿಂದ, ಎಂದಿನಿಂದ? ಯೋಹಾನ ನಂತರ ಏನು ಸಾರಲ್ಪಟ್ಟಿದೆ ಅಂದರೆ, ನ್ಯಾಯ ಪ್ರಮಾಣವು ಪ್ರವಾದಿಗಳಲ್ಲ, ದೇವರ ರಾಜ್ಯ ಸಾರಲ್ಪಟ್ಟಿದೆ. ಇದು ನನ್ನ ಮಾತಲ್ಲ, ಯೇಸುಸ್ವಾಮಿ ಮಾತು. ದೇವರ ರಾಜ್ಯ. ಇದೊಂದು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ನೀವು. ಅಂದರೆ ರಾಮವಣ, ಹಂಗಾದ್ರೆ ನೀವು ಏನಂತೀರಿ, ನ್ಯಾಯ ಪ್ರಮಾಣ ಮತ್ತು ಪ್ರವಾದಿಗಳು ತಪ್ಪ? ಇಲ್ಲ, ಅದು ಹೇಳ್ತಾ ಇಲ್ಲ ನಾನು. ಯಾಕೆಂದರೆ ಯೇಸುಸ್ವಾಮಿ ಭೂಲೋಕಕ್ಕೆ ಬಂದಿದ್ದು ಯಾವುದಕ್ಕೆ? ನ್ಯಾಯ ಪ್ರಮಾಣವನ್ನು, ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಬಂದಾನೆ. ಇಫ್ ಯು ಲುಕ್ ಇನ್ ದ ಬೈಬಲ್, ಇನ್ ದ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5, ಮತ್ತಾಯನ ಬರೆದ ಸುವಾರ್ತೆ 5:17 ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5:17 ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳನ್ನಾಗಲಿ ಹಾಳು ಮಾಡುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ, ಹಾಳು ಮಾಡುವುದಕ್ಕಾಗಿ ಅಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದೆನು. ಹಲ್ಲೆಲೂಯಾ. ಮತ್ತೊಂದು ಸಲ ಕೇಳಿ, ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳನ್ನಾಗಲಿ ಹಾಳು ಮಾಡುವುದಕ್ಕಾಗಿ ನಾನು ಬಂದೆ ಎಂದು ನೆನೆಸಬೇಡ್ರಿ, ಹಾಳು ಮಾಡುವುದಕ್ಕೆ ಬಂದಿಲ್ಲ, ಆದರೆ ನೆರವೇರಿಸೋದಕ್ಕೆ ಬಂದೆನು. ಅಂದರೆ ಯೇಸುಸ್ವಾಮಿ ಬಂದಿದ್ದು ನ್ಯಾಯ ಪ್ರಮಾಣವನ್ನು ಪ್ರವಾದನೆಗಳನ್ನು ನೆರವೇರಿಸೋದಕ್ಕೆ. ಅಂದರೆ ಯೇಸಪ್ಪ ನ್ಯಾಯ ಪ್ರಮಾಣ ಧರ್ಮ ಪ್ರವಾದಗಳನ್ನು ನೆರವೇರಿಸಿಬಿಟ್ಟ, ಅದು ಮುಗೀತು, ನೆರವೇರಿಸೋದು ಯೇಸುಸ್ವಾಮಿ. ಆ ನಂತರ ಏನು? ದೇವರ ರಾಜ್ಯ ಸರಲ್ಪಟ್ಟಿದೆ ಅಂಥೇಳಿ. ಆದರೆ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾವು ದೇವರ ರಾಜ್ಯದ ಕಾಲದಲ್ಲಿ ಇದ್ದರೂ ಕೂಡ ನ್ಯಾಯ ಪ್ರಮಾಣ ಪ್ರವಾದಿಗಳು ಅಂಥೇಳಿ ಅವ್ರು ಏನು ಬೋಧಿಸ್ತಾರೋ ಅದೇ ನಾವು ಹಿಡ್ಕೊತೀವಿ ಹೊರತು ಯೇಸುಸ್ವಾಮಿ ಏನು ಹೇಳಿದ ಮರ್ತೋಗ್ತೀವಿ. ಈಗ ನೋಡಿ, ಯೇಸು ಒಂದು ಮಾತು ಹೇಳ್ತಾರೆ ಬೈಬಲಲ್ಲಿ, ತುಂಬ ಮುಖ್ಯವಾದದ್ದು. ಓದೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನ್ಯಾಯ ಪ್ರಮಾಣವನ್ನು ಪ್ರವಾದನೆಗಳನ್ನು ಯೋಹಾನವರೆಗಿದ್ದವು, ದೇವರ ರಾಜ್ಯವು ಅಂದಿನಿಂದ ಸಾರಲ್ಪಡುತ್ತಾ ಇದೆ, ಪ್ರತಿಯೊಬ್ಬನು ಬಲವಂತದಿಂದ ಅದರೊಳಗೆ ನುಗ್ಗುತ್ತಾನೆ. ಯಾವಾಗಾದರೆ ನಾವು ನ್ಯಾಯ ಪ್ರಮಾಣ ಮತ್ತು ಪ್ರವಾದಿಗಳು ಬೋಧಿಸ್ತೀವೋ ಎಲ್ಲರೂ ನುಗ್ಗೋಕ್ಕಾಗಲ್ಲ, ಇಸ್ರೇಲ್ ಮಾತ್ರ ನುಗ್ಗುತ್ತಾರೆ. ಆದರೆ ದೇವರ ರಾಜ್ಯ ಯಾವಾಗ ಸಾರುತ್ತೀವೋ ಎಲ್ಲರೂ ಅದರೊಳಗೆ ನುಗ್ಗುವರು ಅಂತೇಳಿ. ಹಲ್ಲೆಲೂಯಾ. ನೀವು ಯಾಕೆ ದೇವರ ಯೇಸುವನ್ನು ಅಂಗೀಕಾರ ಮಾಡಿದ್ರಿ? ಧರ್ಮಶಾಸ್ತ್ರ, ನ್ಯಾಯ ಪ್ರಮಾಣ, ಪ್ರವಾದಿ ಹೇಳೋದಕ್ಕಾಗಲ್ಲ, ದೇವರ ರಾಜ್ಯ ಸಂದೇಶ ಕೇಳೋದಕ್ಕಾಗಿ. ತುಂಬ ಜನ ಕೇಳ್ತಾರೆ, ರಾಮಣ್ಣ ಯಾಕೆ ನೀವು ಎಲ್ಲಿ ವಾಕ್ಯ ಸಾರಿದ್ರು ಅಷ್ಟು ಸಾವಿರಗಳ ಜನ ಬರ್ತಾರೆ, ಅಷ್ಟು ಜನ ಹೇಗೆ ಬರ್ತಾರೆ, ಅಷ್ಟು ಜನ ರಕ್ಷಣೆ ಹೇಗೆ ಹೊಂದ್ತಾರೆ? ತುಂಬ ಸುಲಭ. ಯಾವಾಗ ದೇವರ ರಾಜ್ಯ ಸಾರ್ತೀವೋ ಎಲ್ಲರೂ ಅದರಲ್ಲಿ ನುಗ್ಗುವರು. ತುಂಬ ಜನ ಕೇಳ್ತಾರೆ, ಅಣ್ಣ ನೀವು ಎಲ್ಲಿ ಮೀಟಿಂಗ್ ಮಾಡೋದು, ಏದೋ ಸಣ್ಣ ಜಾಗದಲ್ಲಿ ಮಾಡಿದ್ರು ಸಾವಿರಾರು ಜನ ಬರ್ತಾರೆ. ಹೇಗೆ ಬರ್ತಾರೆ ಅಣ್ಣ? ಅದು ಹೇಗೆ ಬರ್ತಾರೆ ಅಂದರೆ, ನಾವು ಸಾರುವ ಸಂದೇಶ ಪ್ರಾಮುಖ್ಯವಾದದ್ದು. ನಾನು ಯಾವತ್ತಾಗಲಿ ನ್ಯಾಯ ಪ್ರಮಾಣ ಧರ್ಮ ಪ್ರವಾದಿಗಳು ಸಾರುವುದಿಲ್ಲ, ದೇವರ ರಾಜ್ಯ ಸಾರ್ತೀನಿ. ಯೇಸುಸ್ವಾಮಿ ಹೇಳಿದೇನದು? ದೇವರ ರಾಜ್ಯ ಅಂದಿನಿಂದ ಸಾರಲ್ಪಡ್ತಾ ಇದೆ, ಎಲ್ಲರೂ ಅದರೊಳಗೆ ನುಗ್ಗುತ್ತಾ ಇದ್ದಾರೆ ಅಂತೇಳಿ. ಜಾಗ್ರತೆ ಕೇಳ್ರಿ ವಚನ. ಯಾಕೆಂದರೆ ಯೇಸುಸ್ವಾಮಿ ಅಂತ ಅದ್ಭುತವಾದ ಬೋಧಕನು ಯಾರೂ ಇಲ್ಲ. ಯಾರೇ ಏನಾದರೂ ಬೋಧಿಸಿದರೆ, ವಾಕ್ಯ ಸಾರಿದ್ರೆ ಅದು
ಆ ಕಾಂಟೆಕ್ಸ್ಟಲ್ಲಿ ಇರಬೇಕು. ಕೆಲವು ಜನ ವಾಕ್ಯ ಹೆಂಗೆ ಸಾರ್ತಾರೆ, ಎಲ್ಲೋ ಶುರು ಮಾಡ್ತಾರೆ, ಎಲ್ಲೋ ಹೋಗಿ ಎಲ್ಲೋ ಮುಗಿಸ್ಬಿಡ್ತಾರೆ. ಕೊನೆಗೆ ಎಲ್ಲಿ ಶುರು ಮಾಡಿದ್ರೆ ಜನ ಮರ್ತೋಗಿರ್ತಾರೆ. ಎಲ್ಲೋ ಶುರು ಮಾಡ್ತಾರೆ, ಎಲ್ಲೋ ಹೋಗ್ತಾರೆ, ತಿರುಗಿ ಎಲ್ಲೋ ಬಿಟ್ಬಿಡ್ತಾರೆ. ಕೊನೆಗೆ ಮೀಟಿಂಗ್ ಆದ ನಂತರ ಏನು ವಾಕ್ಯ ಕೇಳಿದೆ ಅಂದರೆ ಯಾರಿಗೂ ನೆನಪಿರಂಗಿಲ್ಲ. ಯಾಕಂದರೆ ಏನೋ ಹೇಳ್ಬಿಟ್ರಿ ಅಂತಾರೆ. ಇಲ್ಲಾಂದ್ರೆ ಹೇಳ್ತಂದ್ರೆ ಅಬ್ಬಾ ಎಷ್ಟು ಆಳವಾಗಿ ಹೇಳ್ದಂದ್ರೆ ನಮಗೆ ಅರ್ಥ ಆಗಿಲ್ಲ ರೀ. ಆದರೆ ಯೇಸುಸ್ವಾಮಿ ಆ ರೀತಿಯಾಗಲ್ಲ. ಆದರೂ ಕೂಡ ಯೇಸುಸ್ವಾಮಿ ಒಂದು ಬೋಧನೆ ಕೇಳಿರಿ. ಇಲ್ಲಿ ಸ್ವಲ್ಪ ವಿಚಿತ್ರವಾದ ಬೋಧನೆ ಇದೆ ಕೇಳಿ. ನ್ಯಾಯಪ್ರಮಾಣವು ಪ್ರವಾದನೆಗಳು ಯೋಹಾನನವರೆಗಿದ್ದುವು. ದೇವರ ರಾಜ್ಯವು ಅಂದಿನಿಂದ ಸಾರಲ್ಪಡ್ತಾ ಇದೆ. ಪ್ರತಿಯೊಬ್ಬನು ಬಲವಂತನಿಂದ ಅದರೊಳಗೆ ನುಗ್ಗುತ್ತಾನೆ. ರೈಟ್. 17 ನೋಡಿ. ನ್ಯಾಯಪ್ರಮಾಣದ ಒಂದು ಗುಡುಸಾದರೂ ಬಿದ್ದು ಹೋಗುವುದಕ್ಕಿಂತ ಆಕಾಶವೂ ಭೂಮಿಯೂ ಅಳೆದು ಹೋಗುವುದೇ ಸುಲಭ. 16-17 ನ್ಯಾಯಪ್ರಮಾಣ ಬಗ್ಗೆ ಪ್ರವಾದಿಗಳ ಬಗ್ಗೆ ಹೇಳ್ತಾರೆ. ಸ್ವಾಮಿ ಹೇಳ್ತಾರೆ. ಹೇಳ್ಕೊತ 18 ವಚನ ನೋಡ್ರಿ, ಸಡನ್ಲಿ ಬದಲಾಯಿಸ್ಬಿಡ್ತಾರೆ. ನೋಡಿರಿ, ಯಾವನು ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುತ್ತಾನೋ ಅವನು ವ್ಯಭಿಚಾರ ಮಾಡುತ್ತಾನೆ. ಯಾವನು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುತ್ತಾನೋ ಅವನು ವ್ಯಭಿಚಾರ ಮಾಡುತ್ತಾನೆ. ಅರ್ಥ ಆಗ್ತಾಯಿಲ್ಲ ಇದು. ನ್ಯಾಯಪ್ರಮಾಣ ಪ್ರವಾದನೆ ಹೇಳ್ಕೊತ ಬಂದಿದ್ದಕ್ಕಿದ್ದಾಗಿ ಯಾವನು ನೋಡ್ರಿ, ಯಾವನು ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುತ್ತಾನೋ ವ್ಯಭಿಚಾರ ಮಾಡುತ್ತಾನೆ. ಯಾವನು ಗಂಡ ಬಿಟ್ಟು ಅವಳು ಮದುವೆ ಮಾಡಿಕೊಳ್ಳುತ್ತಾನೋ ಅವನು ವ್ಯಭಿಚಾರ ಮಾಡುತ್ತಾನೆ. ನ್ಯಾಯ ಪ್ರಮಾಣ ಪ್ರವಾದಿಗಳಿಗೂ ವಿವಾಹ ವಿಚ್ಛೇದನಕ್ಕೂ ಏನು ಕನೆಕ್ಷನ್ ಇದೆ ಇಲ್ಲಿ? ಇಲ್ಲಿ ಯೇಸುಸ್ವಾಮಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ಈಸ್ ಕನೆಕ್ಟಿಂಗ್ ದೀಸ್ ಟು, ಈಸ್ ಕನೆಕ್ಟಿಂಗ್ ಡಿವೋರ್ಸ್ ಟು ಲಾ ಆನ್ ದ ಪ್ರಾಫಿಟ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಯಾಕಂದರೆ ಅರ್ಥ ಮಾಡ್ಕೊಳ್ಬೇಕು, ಯೇಸುಸ್ವಾಮಿ ನ್ಯಾಯ ಪ್ರಮಾಣಗಳನ್ನು ಪ್ರವಾದಿಗಳನ್ನು ನೆರವೇರಿಸಿದ್ದಾನೆ. ನೆರವೇರಿಸಿ ದೇವರ ರಾಜ್ಯ ಶುರು ಮಾಡಿದ್ದಾನೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ದೇವರ ರಾಜ್ಯ ಬಂದರೂ ಕೂಡ ಇನ್ನೂ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರದಲ್ಲೇ ಜೀವಿಸಬೇಕಂದ್ರೆ ಏನು ಮಾಡು, ಇದು ಮಾಡು, ಅದು ಮಾಡು, ಇದು ಮಾಡು, ಆ ಹಬ್ಬ ಮಾಡು, ಈ ಹಬ್ಬ ಮಾಡು, ಈ ನಿಯಮ ಪಾಲಿಸು, ಆ ನಿಯಮ ಪಾಲಿಸು. ದೇವರ ರಾಜ್ಯವನ್ನು ಬಿಟ್ಬಿಡ್ತೀವಿ. ಅಣ್ಣ ತಪ್ಪೇನಿದೆ? ಅಣ್ಣ ತಪ್ಪೇನಿದೆ? ಧರ್ಮಶಾಸ್ತ್ರ ಈಗ ದೇವ್ರ ರಾಜ್ಯ ಬಂತು ಸರಿ, ದೇವ್ರ ರಾಜ್ಯವನ್ನು ಇಟ್ಕೊತೀನಿ, ನ್ಯಾಯ ಪ್ರಮಾಣವನ್ನು ಇಟ್ಕೊತೀನಿ, ಎರಡರಲ್ಲಿ ಜೀವಿಸ್ಬೋದಲ್ಲಣ್ಣ. ಅದಕ್ಕೆ ಯೇಸುಸ್ವಾಮಿ ಹೇಳ್ದ, ಯಾವಾಗ ದೇವ್ರ ರಾಜ್ಯ ಬಂತೋ ಆವಾಗ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಇಟ್ಕೊಂಡು ಕುಂತ್ರೆ, ಅದನ್ನು ಹಿಂಬಾಲಿಸಿದರೆ ಅದೊಂದು ಆತ್ಮೀಯ ವ್ಯಭಿಚಾರ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಆದರೆ ಯೇಸುಸ್ವಾಮಿ ಹೇಳ್ತಿದ್ದಾನೆ, ಹೆಂಡತಿ ಗಂಡನ ಬಿಟ್ಟು ಗಂಡ ಬದುಕಿದ್ದಾಗ ಇನ್ನೊಬ್ಬರು ಮಾಡಿಕೊಂಡ್ರೆ ಅದು ವ್ಯಭಿಚಾರ ಆಗುತ್ತೆ. ಆದರೆ ಗಂಡ ಸತ್ತರೆ ಇನ್ನೊಬ್ಬರು ಮಾಡ್ಕೋಬೋದಾಕಿ. ಕರೆಕ್ಟಾ? ಅಂದರೆ ಯೇಸುಸ್ವಾಮಿ ಹೇಳ್ತಿದ್ರೆ, ಧರ್ಮಶಾಸ್ತ್ರ ನ್ಯಾಯ ಪ್ರಮಾಣ ಇದೆ, ದೇವರ ರಾಜ್ಯ ಇದೆ. ನೀನು ಧರ್ಮಶಾಸ್ತ್ರವು ಇನ್ನೂ ನೆರವೇರಿಸಲ್ಪಟ್ಟಿಲ್ಲ ಅಂದವಾಗ, ಧರ್ಮಶಾಸ್ತ್ರಕ್ಕೆ ನೀನು ನ್ಯಾಯ ಪ್ರಮಾಣಕ್ಕೆ ನೀನು ಸೇರಿದನಾಗಿದ್ದರೆ, ಆ ಟೈಮಲ್ಲಿ ದೇವ್ರ ರಾಜ್ಯ ಹತ್ರ ಹೋದರೆ ಅದು ವ್ಯಭಿಚಾರ ಆಗುತ್ತೆ. ಇಬ್ಬರು ಗಂಡಗಳಿರೋಕ್ಕಾಗಲ್ಲ. ಆದ ಕಾರಣ ಈಗೇನು ಮಾಡ್ಬೇಕಣ್ಣ, ಗಂಡ ಸತ್ತರೆ ಇನ್ನೊಬ್ಬರು ಮಾಡ್ಕೋಬೋದು. ಈಗ ಇಬ್ಬರು ಗಂಡ ಇದ್ದಾರೆ, ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ದೇವ್ರ ರಾಜ್ಯ ಎರಡಿದಾವೆ. ಈಗ ನಾನು ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಸೇರಿದವನು ದೇವ್ರ ರಾಜ್ಯಕ್ಕೂ ಸೇರಿದ ವ್ಯಭಿಚಾರ ಆಗುತ್ತೆ. ಆದರೆ ಗಂಡ ಸತ್ತರೆ ನಾನು ಇನ್ನೊಬ್ಬರು ಮಾಡ್ಕೋಬೋದು. ಆದರೆ ಇಲ್ಲಿ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಸಾಯಲ್ಲ. ಯಾಕಂದರೆ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಪವಿತ್ರವಾದದ್ದು. ಬೈಬಲ್ ಸೇಸ್ ದ ಲಾ ಈಸ್ ಹೋಲಿ, ವಿ ಆರ್ ಸಿನ್ನರ್ಸ್, ಲಾ ಈಸ್ ಹೋಲಿ. ನ್ಯಾಯ ಪ್ರಮಾಣ ಪವಿತ್ರವಾದದ್ದು, ನಾವು ಪಾಪಿಗಳು. ಆದ ಕಾರಣ ದೇವರೇನು ಮಾಡೋದಂದರೆ, ನ್ಯಾಯ ಪ್ರಮಾಣ ಸಾಯೋದಿಲ್ಲ. ನ್ಯಾಯ ಪ್ರಮಾಣಕ್ಕೆ ನೀನು ಸಂಬಂಧ ಪಟ್ಟಿರೋವರೆಗೆ ದೇವರ ರಾಜ್ಯ ಸೇರೋಕ್ಕಾಗೋಲ್ಲ ನಿನಗೆ. ಆದ ಕಾರಣ ನ್ಯಾಯ ಪ್ರಮಾಣ ಸಾಯಲ್ಲ, ಆದರೆ ನೀನು ಸಾಯಿ. ನೀನು ಸತ್ತರೆ, ಒಂದು ಸಲ ಹೆಂಡತಿ ಸತ್ತೋದ್ರೆ, ಸತ್ತು ಬಿಟ್ರೆ ನಿನಗೆ ಹಳೆ ಗಂಡ ಅಧಿಕಾರ ಇಲ್ಲ ಅಂಥೇಳಿ
ಕ್ರಿಸ್ತನ ಮೂಲಕ ಶಿಲುಬೆಯಲ್ಲಿ ನಾವು ಸತ್ತೆವು, ಸತ್ತು ಹೊಸ ಸೃಷ್ಟಿ ಆದೆವು. ನಾವು ಒಬ್ಬನ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ, ಹಳದಿ ಕತ್ತಿಸೋಗಿ ಎಲ್ಲ ಹೊಸದಾಗುತ್ತೆ. ಅಂದರೆ ಕ್ರಿಸ್ತನ ಅಂಗೀಕಾರ ಮಾಡಿದ ಮೇಲೆ ನೀನು ಹೊಸ ಸೃಷ್ಟಿ. ಆ ಹಳೆದವನಿಗೆ ನ್ಯಾಯ ಪ್ರಮಾಣಕ್ಕೂ ಪ್ರವಾದಿ ಮದುವೆ ಆಗಿದ್ದಲ್ಲ, ಅವನು ಸತ್ತ. ಈಗ ಹೊಸ ಸೃಷ್ಟಿ. ಈ ಹೊಸ ಸೃಷ್ಟಿ ಏನು ಮಾಡಬೇಕು? ಹೊಸ ಗಂಡ ಯಾರು? ದೇವರ ರಾಜ್ಯ ಸಂಬಂಧಪಟ್ಟವರು ಇರಬೇಕು ನಾವು. ಹಲ್ಲೆಲೂಯ. ಬೈಬಲನ್ನು ನೋಡಿದ್ರೆ ರೋಮ 7:1 ರೋಮಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1 ನೋಡೋಣ. ಸಹೋದರರೇ, ನ್ಯಾಯ ಪ್ರಮಾಣವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದ ಇರುವ ತನಕ ಅವನ ಮೇಲೆ ನ್ಯಾಯ ಪ್ರಮಾಣವು ಪ್ರಭುತ್ವ ಮಾಡುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಗಂಡನಿರುವ ಸ್ತ್ರೀಯು ಅವನು ಬದುಕಿರುವ ತನಕ ನ್ಯಾಯ ಪ್ರಮಾಣದಿಂದ ಅವನಿಗೆ ಕಟ್ಟಲ್ಪಟ್ಟಿದ್ದಾಳೆ. ಗಂಡನು ಸತ್ತರೆ ಆಕೆಯು ಅವನ ನ್ಯಾಯ ಪ್ರಮಾಣದಿಂದ ಬಿಡುಗಡೆಯಾಗಿದ್ದಾಳೆ. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಮದುವೆ ಮಾಡಿಕೊಂಡ್ರೆ ವ್ಯಭಿಚಾರಿಣಿ ಎಂದು ಕರೆಯಲ್ಪಡುವಳು. ಗಂಡನು ಸತ್ತರೆ ಆ ನ್ಯಾಯ ಪ್ರಮಾಣದಿಂದ ಆಕೆ ಬಿಡುಗಡೆಯಾಗಿದ್ದಾಳೆ. ಹೀಗೆ ಆಕೆ ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡರೂ ವ್ಯಭಿಚಾರಣೆ ಆಗುವುದಿಲ್ಲ. ಹಾಗೆಯೇ ನಾನು ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತೀರಿ. ಹಲ್ಲೆಲೂಯ. ಕ್ರಿಸ್ತನ ದೇಹದ ಮೂಲಕ ನ್ಯಾಯದ ಪ್ರಮಾಣಕ್ಕೆ ಸತ್ತೀರಿ. ದೇವರಿಗೆ ಫಲಿಸುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದವನನ್ನು ಸೇರಿಕೊಂಡಿರಿ. ಗ್ಲೋರಿ ಟು ಗಾಡ್. ಹಲ್ಲೆಲೂಯ. ಕ್ರಿಸ್ತನ ಶರೀರದಲ್ಲಿ ನೀವು ನ್ಯಾಯ ಪ್ರಮಾಣಕ್ಕೆ ಸತ್ತಿರಿ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಏನೇನು ಹೇಳಪಟ್ಟಿದಲ್ಲ ಅವೆಲ್ಲ ಮಾಡೋ ಅವಶ್ಯಕತೆ ನಮಗಿಲ್ಲ. ಅಂದರೆ ಈ ಹಬ್ಬ ಮಾಡು, ಆ ಹಬ್ಬ ಮಾಡು, ಸರ್ಕಮ್ಸೈಸ್ ಮಾಡ್ಕೋ, ಇದು ಮಾಡಬೇಡ, ಅದು ಮಾಡಬೇಡ, ಏನೇನು ಧರ್ಮಶಾಸ್ತ್ರ ಇದೆಯೋ ಅಷ್ಟು ಮಾತ್ರ ಒಳ್ಳದೆ. ನ್ಯಾಯ ಪ್ರಮಾಣದಲ್ಲಿ ಏನೇನು ಶಿಕ್ಷೆಗಳು, ಶಾಪಗಳು ಅವೆಲ್ಲ ಇದೆಯೋ ಅವೆಲ್ಲವನ್ನು ಕ್ರಿಸ್ತನು ಅನುಭವಿಸಿದ್ದಾನೆ. ಆ ಕ್ರಿಸ್ತನ ಶರೀರದಲ್ಲಿ ನಾವು ಸತ್ತು ಹೊಸದವರಾಗಿದ್ದೇವೆ. ಆದ ಕಾರಣ ಆ ನ್ಯಾಯ ಪ್ರಮಾಣ ಪ್ರವಾದಿಗಳ ಯಾವ ಶಾಪಗಳಿದ್ದಾವೋ ಆ ಶಾಪಗಳು ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಯಾಕಂದರೆ ನೀವು ಹೊಸ ಸೃಷ್ಟಿಯಾಗಿದ್ದೀರಿ. ನೀವು ಸತ್ತವರಿಂದ ಎದ್ದು ಬಂದ ಕ್ರಿಸ್ತನಿಗೆ ಸೇರಿದವರಾಗಿದ್ದೀರಿ. ಹಲ್ಲೆಲೂಯ. ಆದ ಕಾರಣ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಏನು ಶಾಪಗಳು ಬರಲ್ಪಟ್ಟಿದೆಯೋ ಆ ಒಂದು ಶಾಪ ನಿನ್ನ ಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ? ನೀನು ಅದಕ್ಕೆ ಸಂಬಂಧಪಟ್ಟವನಲ್ಲ, ನೀನು ಕ್ರಿಸ್ತನಿಗೆ ಸಂಬಂಧಪಟ್ಟವನು. ಆ ವ್ಯಕ್ತಿ ಸತ್ತಿದ್ದಾನೆ, ಕ್ರಿಸ್ತನ ಶರೀರದಲ್ಲಿ ಆ ವ್ಯಕ್ತಿ ಸತ್ತಿದ್ದಾನೆ. ನೀನು ಹೊಸ ಸೃಷ್ಟಿಯಾಗಿದ್ದೀಯಾ, ನೀನು ದೇವರ ರಾಜ್ಯಕ್ಕೆ ಸೇರಿದನಾಗಿದ್ದೀಯಾ, ಯೇಸಪ್ಪನಿಗೆ ಸೇರಿದನಾಗಿದ್ದೀಯ ನೀನು. ಹಲ್ಲೆಲೂಯ. ಆದರೆ ನಮ್ಮ ಪ್ರಾಬ್ಲಮ್ ಏನಂದರೆ, ಇವತ್ತಿಗೂ ಸಭೆಗಳಲ್ಲಿ ನಾವು ಧರ್ಮಶಾಸ್ತ್ರವು, ನ್ಯಾಯಪ್ರಮಾಣ, ಪ್ರವಾದಗಳೇ ಬೋಧಿಸ್ತೇವೆ ಹೊರತು ದೇವರ ರಾಜ್ಯ ಅಂದರೆ ಕ್ರಿಸ್ತನು ನಮಗಾಗಿ ಏನು ಮಾಡಿದ, ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಏನು ಮಾಡಿದ, ಕ್ರಿಸ್ತನ ನಮಗಾಗಿ ಶಿಲುಬೆಯ ಮೂಲಕವಾಗಿ ಏನೇನು ನಮಗಾಗಿ ಆತ ನಮಗೆ ತಂದುಕೊಟ್ಟ, ಕ್ರಿಸ್ತನ ಮೂಲಕವಾಗಿ, ಶಿಲುಬೆಯ ಮೂಲಕವಾಗಿ, ಯಜ್ಞದ ಮೂಲಕವಾಗಿ ನಾವು ಏನೇನು ಪಡೆದುಕೊಂಡಿದ್ದೀವಿ ಇವು ಗೊತ್ತಿಲ್ಲ ನಮಗೆ. ಬರೇ ಹಳೆ ಒಡಂಬಡಿಕೆಯಲ್ಲಿ ಏನು ಶಾಪಗಳಿದವು, ಇದು ಮಾಡಿಲ್ಲ ಈ ಶಾಪ, ಇದು ಮಾಡಿಲ್ಲ ಆ ಶಾಪ, ಇದು ಮಾಡಿಲ್ಲ ಈ ಶಾಪ, ಆ ಶಾಪ, ಶಾಪ ಶಾಪ ಶಾಪ, ರೋಗ ರೋಗ ರೋಗ, ಶಾಪ ಶಾಪ. ಕರೆಕ್ಟ್. ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯದ ನಡಕಲು ಶಾಪ ಬರ್ತದೆ. ಆದರೆ ಆ ವ್ಯಕ್ತಿ ಧರ್ಮಶಾಸ್ತ್ರಕ್ಕೆ ಸೇರಿದವನು ಸತ್ತಿದ್ದಾನೆ. ಈಗ ಕ್ರಿಸ್ತನ ಶರೀರದ ಮೂಲಕವಾಗಿ ಸತ್ತು ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀವಿ ನಾವು ಇವಾಗ. ಅಂದರೆ ನಿನ್ನ ಗಂಡ ನ್ಯಾಯ ಪ್ರಮಾಣ ಪ್ರವಾದಗಳಲ್ಲ, ನಿನ್ನ ಗಂಡನು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ವಚನ ತೋರಿಸಿ ನೋಡ್ರಿ. ಗಲೇಷಿಯನ್ ಚಾಪ್ಟರ್ 2:19, ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ಯಾಕಂದರೆ ನಾನಂತೂ ದೇವರಿಗಾಗಿ ಜೀವಿಸೋದಕ್ಕೋಸ್ಕರ ನ್ಯಾಯ ಪ್ರಮಾಣದ ಮೂಲಕವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತೆನು. ಓ ಹಲ್ಲೆಲೂಯ. ನಾನಂತೂ ದೇವರಿಗಾಗಿ ಜೀವಿಸೋದಕ್ಕೋಸ್ಕರ ನ್ಯಾಯ ಪ್ರಮಾಣದ ಮೂಲಕವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತೆನು. ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತಿದ್ರೆ ಮತ್ತು ನಾನು ಯಾಕೆ ಯಾವಾಗಲೂ ಶಾಪಗಳ ಬಗ್ಗೆ, ರೋಗಗಳ ಬಗ್ಗೆ, ದೇವರ ಶಿಕ್ಷೆ ಬಗ್ಗೆ ಯೋಚನೆ ಮಾಡ್ತೀನಿ?
ಅಣ್ಣ ಬೈಬಲ್ ಬರೆಯಲ್ಪಟ್ಟಿದ್ದ ಹಳೆ ಒಡಂಬಡಿಕೆ ಇದೆ, ಕರೆಕ್ಟ್ ಇದೆ, ಹಳೆ ಒಡಂಬಡಿಕೆ ಅವೆಲ್ಲ ಇದ್ದಾವೆ. ಯಾಕೆ ಧರ್ಮಶಾಸ್ತ್ರ ಅಷ್ಟು ಪವಿತ್ರವಾದದಂದರೆ ಅದರ ಹಿಂಬಾಲಿಸಲು ಶಿಕ್ಷೆ ಬರಬೇಕು, ಶಾಪ ಬರಬೇಕು. ಆದರೆ ಅದಕ್ಕೆ ನೀನು ಸಂಬಂಧಪಟ್ಟವಳಲ್ಲ. ಅದ ಪಾಲಿಗೆ ಸತ್ತು ಈಗ ಸಾವಿನ ಎದ್ದು ಬಂದ ಕ್ರಿಸ್ತನಿಗೆ ಸೇರಿದೊಳಗಿದ್ದಿ. ಆದ ಕಾರಣ ಆ ಧರ್ಮಶಾಸ್ತ್ರಕ್ಕೂ ಆ ಶಾಪಗಳಿಗೂ ನಿನ್ನ ಮೇಲೆ ಅಧಿಕಾರ ಇಲ್ಲ. ನೀನು ಕ್ರಿಸ್ತನವನಾಗಿದ್ದೀಯಿ. ಅದು ಹೊಸ ಒಡಂಬಡಿಕೆ. ನ್ಯಾಯಪ್ರಮಾಣ ಧರ್ಮಶಾಸ್ತ್ರವು ಯೋಹಾನನ ತನಕ, ಆನಂತರ ದೇವರ ರಾಜ್ಯ. ದೇವರ ರಾಜ್ಯ ಯಾವಾಗ ಸಾರ್ತೀವೋ ಅದ್ಭುತ ಕಾರ್ಯಗಳು ನಡೀತವೆ, ಬಿಡುಗಡೆಗಳು ನಡೀತವೆ, ಎಲ್ಲ ಜನರು ನುಗ್ಗುತ್ತಾರೆ. ಆದರೆ ನಾವೇನು ಮಾಡ್ತಿದ್ದೀವಿ? ಇನ್ನು ನ್ಯಾಯಪ್ರಮಾಣ ಧರ್ಮಶಾಸ್ತ್ರವನ್ನೇ ಬೋಧಿಸ್ತಾ ಇದ್ದೀವಿ. ಆದರೆ ರಾಮಬಣ್ಣ ಮತ್ತು ಹಾಗಾದರೆ ದೇವರ ರಾಜ್ಯ ಅಂದರೆ ಏನಣ್ಣ? ಅದ್ರ ಪ್ರಕಾರ ಸ್ವಲ್ಪ ಹೇಳ್ಕೊಡ್ತಾರೆ. ಏನು ದೇವರ ರಾಜ್ಯ ಅಂದರೆ ಏನು? ಅದನ್ನು ಬರೋ ವಾರ ನಿಮ್ಮ ಮುಂಚೆ ಹಂಚಿಕೊಳ್ಳುತ್ತೇನೆ. ಆದರೆ ಒಂದು ನೆನಪಿಟ್ಕೊಳ್ಳೀಗ, ಯಾವ ಶಾಪದ ಭಯ ಬೇಡ. ಕ್ರಿಸ್ತನ ಅಂಗೀಕಾರ ಮಾಡಿದರೆ, ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿದ್ದರೆ ನ್ಯಾಯ ಪ್ರಮಾಣದ ಯಾವ ಶಾಪ ನಿಮ್ಮ ಮೇಲೆ ಬರೋಲ್ಲ. ಆದರೆ ಕ್ರಿಸ್ತನಿಗೆ ಸಂಬಂಧಪಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಥವಾ ಅಣ್ಣ ನನಗೆ ಅದಕ್ಕೆ ಎರಡೂ ಸಂಬಂಧಪಟ್ಟವಂದರೆ ವ್ಯಭಿಚಾರವಾಗುತ್ತೆ. ಅಲ್ಲಲ್ಲೂಯ್ಯ. ಈಗ ಒಂದೇ ಒಂದು ಹೃದಯ ಬಿಚ್ಚಿ ಕ್ರಿಸ್ತನ ಅಂಗೀಕಾರ ಮಾಡಿ, ನನ್ನ ಜೊತೆ ಪ್ರಾರ್ಥನೆ ಮಾಡಿ, ಏಸಪ್ಪ ನನಗಾಗಿ ಪ್ರಾಣವನ್ನು ಕೊಟ್ಟಿದ್ದಿ, ಶಿಲುಬೆಯಲ್ಲಿ ಸತ್ತಿದ್ದಿ, ಹೂಣಲ್ಪಟ್ಟು 3 ದಿನಗಳ ನಂತರ ಸಾವನ್ನು ಎದ್ದಿದ್ದೀಯ. ಏಸಪ್ಪ ನನ್ನಲ್ಲಿ ಬಾ, ನಾನು ಅಂಗೀಕಾರ ಮಾಡುತ್ತೇನೆ, ನಿನ್ನನ್ನು ನನ್ನ ರಕ್ಷಕನಾಗಿ ಕರ್ತನಾಗಿ ಅಂಗೀಕಾರ ಮಾಡುತ್ತೇನೆ. ನನ್ನ ಪಾಪಗಳಿಗೆ ಕ್ಷಮಿಸಿ ನಿನ್ನ ಮಗುವಾಗಿ ಮಾಡಿಕೋ ಕರ್ತನೆ. ಧರ್ಮಶಾಸ್ತ್ರಕ್ಕೆ ಸತ್ತು ಸಾವನ್ನು ಎದ್ದು ಬಂದ ಕ್ರಿಸ್ತನಿಗೆ ಸೇರಿದನಾಗಿದ್ದೇನೆ ಇಂದಿನಿಂದ. ಆದ ಕಾರಣ ಧರ್ಮಶಾಸ್ತ್ರದ ಯಾವ ರೋಗ, ಯಾವ ಶಾಪಕ್ಕೂ ನನ್ನ ಮೇಲೆ ಅಧಿಕಾರವಿಲ್ಲ. ನಾನು ಧರ್ಮಶಾಸ್ತ್ರದ ಪಾಲಿಗೆ ಕ್ರಿಸ್ತನ ಶರೀರದ ಮೂಲಕವಾಗಿ ಸತ್ತಿದ್ದೇನೆ. ಈಗ ಕ್ರಿಸ್ತನಿಗೆ ಸಂಬಂಧಪಟ್ಟವಳು ನೂತನ ಸೃಷ್ಟಿಯಾಗಿದ್ದೇನೆ. ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅದನ್ನು ಹೊಸ ಸೃಷ್ಟಿ. ಹಳೆವು ಗತಿಸೋಗಿ ಎಲ್ಲ ಹೊಸದಾಯಿತು. ಈಗ ಯಾವ ಕಾಯಿಲೆಕ್ಕೂ ಯಾವ ಶಾಪಕ್ಕೂ ಸೈತಾನಿಗೆ ನಿನ್ನ ಮೇಲೆ ಅಧಿಕಾರವಿಲ್ಲ. ಯಾಕೆಂದರೆ ನೀನು ಧರ್ಮಶಾಸ್ತ್ರದವನಲ್ಲ, ಕ್ರಿಸ್ತನಿಗೆ ಸಂಬಂಧಪಟ್ಟ ಹೊಸ ಸೃಷ್ಟಿಯಾಗಿದ್ದಿ. ಹಲ್ಲೆಲೂಯ. ಈ ವಾಕ್ಯನ ಮತ್ತೊಂದು ಸಲ ಕೇಳಿ ಅರ್ಥ ಮಾಡಿಕೊಳ್ಳಿ. ಈ ಹೊಸ ಒಡಂಬಡಿಕೆ ದೇವರ ರಾಜ್ಯದ ಬಗ್ಗೆ ಇನ್ನೂ ಹೆಚ್ಚಾಗಿ ಮುಂದೆ ತಿಳಿದುಕೊಳ್ಳೋಣ. ಗಾಡ್ ಬ್ಲೆಸ್ ಯು.